ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರಿ? ವಿಶೇಷ ಭಾಳ ಅದ ರೀ, ಬಟ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಟ್ಟ ಆಗಿದ್ದಿಲ್ಲ ನೋಡ್ರಿ. ಇದೇನು ಸಾಮಾನು ಎಲ್ಲ ತೋರಿಸ್ಲಿಕ್ಕತ್ತೀರಿ ಅಂತೀರೇನ್ರಿ? ನೋಡ್ರಿ, ಮನೆ ಒಳಗೆ ಮೊನ್ನೆ ಹೋಮದ ದಿವಸ ಮನೆ ಒಳಗೆ ಹೋಮ್ ಆಗಿದ್ದು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಗ ಮುಂದಿನ ತಯಾರಿ ಏನು ಅಂತಂದ್ರೆ ನಿಮಗೆ ನೋಡಿದ್ರೇ ಅನ್ನಿಸ್ಲಿಕ್ಕತ್ತದ. ಮುಂದಿನ ತಯಾರಿ ಮರುದಿವ್ಸ, ಹೋಮದ ಮರುದಿವ್ಸ ನಾವೇನು ಮಾಡಿದ್ವಿ ಅಂದ್ರೆ ಸಂಡೇ ರಾಯರ ಅಷ್ಟೋತ್ರ ಇತ್ತು. ಹೀಗಾಗಿ ಕಾಂಟ್ರಾಕ್ಟ್ ಕೊಟ್ಟರೆ ಅವರೇ ಎಲ್ಲ ತರ್ತಿರ್ತಾರೆ. ಮತ್ತು ಸಾಮಾನು ಕೊಟ್ಟು ನಾವೇ ಮಾಡಿಸ್ಲಿಕ್ಕತ್ತೀವಿ ಅಂತಂದ್ರೆ ಎಲ್ಲ ಸಾಮಾನು ನಾವೇ ಅವರಿಗೆ ಅರೇಂಜ್ ಮಾಡಿ ಇಟ್ವಿ ಅಂದ್ರೆ ಈಸಿ ಆಗ್ತದೆ. ಹಾಗಾಗಿ ಎಲ್ಲ ಸಾಮಾನು ಕಟ್ಟಿಡ್ಲಿಕ್ಕತ್ತೀನಿ ನೋಡ್ರಿ. ಈಗೇನದ ಮಸಾಲೆ ಪುಡಿ ಮತ್ತು ಸಾರಿನ ಪುಡಿ, ಖಾರ ಪುಡಿ, ಉಪ್ಪು, ಬೆಲ್ಲ, ತೊಗರಿಬೇಳೆ, ಕಡಲೆಬೇಳೆ ಮೊದಲು ಮಾಡಿ ಅಕ್ಕಿ ಅಷ್ಟೂ ಇಡ್ಲಿಕ್ಕತ್ತೀನಿ ರೀ. ಅದ್ರ ತಯಾರಿ ನಡ್ತದೆ. ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? ಮುಂಜಾನೆ 3:15 ಆಗ್ಯದ್ರಿ. ಅಷ್ಟು ಲಘೂನೇ ಎದ್ದೀವಿ ಮನೆ ಒಳಗೆ. ಯಾಕಂದ್ರೆ ಮತ್ತಿವೆಲ್ಲ ಜಾಗ ಖಾಲಿ ಆಗ್ಬೇಕ್ರಿ. ಅಷ್ಟು ಸಾಮಾನು ಇಟ್ಟು ಕೊಟ್ಟೆ ಅಂತಂದ್ರೆ ಅವೆಲ್ಲ ಕೊಟ್ಬಿಡ್ತಾರೆ ಅಡುಗೆ ಮಾಡೋ ಜಾಗದಾಗ. ಇದು ಜಾಗ ಎಲ್ಲ ಖಾಲಿ ಆಯ್ತಂದ್ರೆ ಮಂದಿ ಬಂದವರು ಕೂಡ್ಲಿಕ್ಕೆ ಪ್ಲೇಸ್ ಮಾಡಿಕೊಡ್ಬೇಕಲ್ಲ, ಈ ರೂಮ್ ಖಾಲಿ ಆಗಬೇಕು. ಹಾಗಾಗಿ ಎಲ್ಲ ಹಿಟ್ಟು ಚಾಳಿಸಿ ಎವ್ರಿಥಿಂಗ್ ಅಂದರೆ ಇಷ್ಟೆಲ್ಲ ರೆಡಿ ಇಡಬೇಕಂದ್ರೆ ಒಂದು 35-40 ಮಿನಿಟ್ಸ್ ಬೇಕು ರೀ. ಹಾಗಾಗಿ ಅಷ್ಟು ರೆಡಿ ಇಡ್ಲಿಕ್ಕತ್ತೀನಿ. ಇಷ್ಟಾಯಿತು ಅಂತಂದ್ರೆ ಇನ್ನೂ ಒಂದು ಸಾಯಂಕಾಲ ಅಂದರೆ ರಾತ್ರಿ 11:45-12 ಗಂಟೆವರೆಗೂ ರೆಡಿ ಮಾಡ್ಕೊಂಡೀನಿ ರೀ. ಮರುದಿವ್ಸ ಹೆಂಗೂ ಎಲ್ಲರೂ ಹೇಳೀವಿ, ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಅಧಿಕ ಮಾಸನೇ ಅದ, ಅದಕ್ಕೆ ಎಲ್ರಿಗೂ ಬಾಗಿಣ ಕೊಟ್ರಾಯ್ತು, ದಾನ ಕೊಟ್ರಾಯ್ತು. ಒಂದಿಷ್ಟು ನಮ್ಮ ಕೈಲೇ ಆದಷ್ಟು. ಅದಕ್ಕೆ ಏನು ಶ್ರೇಷ್ಠ ದಾನ ನಿಮಗೆಲ್ಲರಿಗೂ ಗೊತ್ತೇ ಅದ. ನಾನು ತುಳಸಿ ಮತ್ತು ಕೃಷ್ಣನ ತುಳಸಿ ಪೂಜೆ ಮಾಡ್ತೀನಿ. ಅದಕ್ಕೆ ಕೃಷ್ಣ ಸಮೇತ ತುಳಸಿ ದಾನ ಮಾಡಬೇಕು ಅಂತ ತಿಳ್ಕೊಂಡು ಅವನ್ನೆಲ್ಲ ತಯಾರಿ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಎಲ್ಲರಿಗೂ, ಎಲ್ಲ ಸುಮಂಗಲಿಯರಿಗೂ ಅರಿಶಿನ ಕುಂಕುಮ ಎಲ್ಲನೂ ಮುಟ್ಟಬೇಕು. ಹಾಗೆ ಒಂದು ಇಬ್ಬರಿಗೆರ ಬಾಗಿಣ ಕೊಡಬೇಕು ನಾನು ಆಚಾರ್ಯ ಮನೆಯವರಿಗೆ ಅಂತ ತಿಳ್ಕೊಂಡು ಬಾಗಿಣ ಕೊಡ್ಲಿಕ್ಕತ್ತೀನಿ ರೀ. ಮತ್ತು ಇನ್ನೊಂದು ಏನದ, ವಿಡಿಯೋ ಮಾಡೋರು ಯಾರು ಇದ್ದಿದ್ದಿಲ್ಲ. ಮ್ಯಾಲೆಲ್ಲ ಊಟದ್ದು ಅಡುಗೆದು ಅರೇಂಜ್ಮೆಂಟ್ ಮೇಲೆ ನಡೆದಿತ್ತು. ಅದಕ್ಕೇನು ಮಾಡಿದೆ, ಹೋಮದ ದಿವಸ ನನಗೆ ಇವರು ಒಬ್ಬರು ವಿಡಿಯೋ ಟೈಮ್ ಸಿಕ್ಕರು, ಭಾಗ್ಯವಿನಿ ಅಂಥೇಳಿ, ಅವ್ರಿಗೆ ಕೊಟ್ಟೆ. ಹಾಗಾಗಿ ಇದು ಒಂದು ವಿಡಿಯೋ ಮಾಡೀವಿ. ಇನ್ನೊಬ್ಬರು ಅವರು ಕೃಷ್ಣ ಮಠದ ಆಚಾರ್ಯ ಮನೆಯವರೇ, ಅವಾಗ ಯಾರೂ ವಿಡಿಯೋ ಮಾಡೋರು ಇರಲಿಲ್ಲ ರೀ, ಎಲ್ಲರೂ ಮ್ಯಾಲಿದ್ರು. ಅವ್ರಿಗೆ ನಾ ಹಂಗೆ ಕೊಟ್ಟೆ. ಅದನ್ನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ವಿಡಿಯೋ ಆಗಿಲ್ಲ ರೀ. ಎಷ್ಟೊಂದು ಕ್ಲಿಪ್ಸ್ ಹಂಗಾಗ್ಯಾವ್ರಿ. ಯಾಕಂದ್ರೆ ಮನೆ ಒಳಗೆ ಫಂಕ್ಷನ್ ಇತ್ತಂದ್ರೆ ನಿಮ್ಗೆ ಎಲ್ರಿಗೂ ಗುರ್ತದ, ಓಡಾಡ್ಲಿಕ್ಕೆ ಹತ್ತಿರ್ತೀವಿ, ವಿಡಿಯೋ ಮಾಡಲಿಕ್ಕೆ ಎಷ್ಟೋ ಕ್ಲಿಪ್ಸು ಸಿಗಂಗೆ ಇಲ್ಲ, ಮಾಡಲಿಕ್ಕೆ ಆಗಂಗೆ ಇಲ್ಲ ರೀ. ಹಾಗೆ ಆಗ್ತದೆ. ಇನ್ನೂ ಮುಂದೆ ಬಹಳಷ್ಟು ವಿಡಿಯೋಸ್ ಅವ, ಅವನ್ನ ಅಪ್ಲೋಡ್ ಮಾಡೋಕ್ಕಿದ್ದೀನಿ. ಈಗೇನದ, ನಾನು ಬಾಗಿನ ಕೊಡ್ಲಿಕ್ಕತ್ತೀನಿ. ಈಗೇನು ಇಂಜಿನಿಯರ್ಗಳು ಜೋತಿಸಿ ದಾಖಲಾಗಿ ತೊಗೊಂಡ್ರೆ ಅದು PhD ಆದವರು, MTech ಆದವರು ಅವರೇ ತೊಗೊಂಡಾರ. BCom ಆದವರಿಗೆ ಸಿಗುತ್ತೆ ಪೋಸ್ಟು, ಹಾಗೆ ಇರ್ತದೆ ನೌಕರಿ. ಈಗ ನಾನು ನೋಡಿದ್ರಲ್ಲ, ಇಷ್ಟು ತಯಾರಿ ಏನದ. ಹೋಮದ ದಿವಸ ಅಷ್ಟು ಬಾಗಿನ ಕೊಡೋದು ಎಲ್ಲ ಆಯ್ತು ರೀ. ಹುಣ್ಣಿಮೆ ಹಿಂದಿನ ದಿವಸ ಇದು ನೆಕ್ಸ್ಟ್ ಡೇ ಮತ್ತು ನಾವು
ಮನೆಯೊಳಗೆ ಅಷ್ಟೋತ್ತರ ತಯಾರಿ ಮಾಡ್ಕೋಬೇಕಲ್ರಿ. ಅವಾಗ ಎಲ್ರಿಗೂ ಅಷ್ಟೋತ್ತರಕ್ಕೆ ಹೇಳಿರ್ತೀವಿ. ಹಾಗೆ ಜೋಡಿ ಜೋಡಿನೇ ಬಂದುಬಿಡ್ರಿ ಅಂತ ಹೇಳಿತ್ತು. ಎವ್ರಿ ಟೈಮ್ ಅಷ್ಟೋತ್ತರ ಮಂದಿ ಗಂಡಸರಷ್ಟೇ ಬರ್ತಿದ್ರು. ಈ ಸಾರಿ ಏನು ಮಾಡಿದ್ವಿ, ಜೋಡಿನೇ ಬಂದುಬಿಡ್ಲಿ ಅವ್ರನ್ನ ತಿಳ್ಕೊಂಡು ಜೋಡಿನೇ ಇನ್ವೈಟ್ ಮಾಡಿದ್ವಿ. ಹಾಗಾಗಿ ಎಲ್ಲ ತಯಾರಿ ಮಾಡಿ ಇಟ್ಕೊಳಿಕತ್ತೀನಿ ನೋಡ್ರಿ. ಅರಿಶಿನ, ಕುಂಕುಮ, ಬಳಿ, ರಂಗೋಲಿ ಅಂದ್ರೆ ಮತ್ತು ದಿನನಿತ್ಯ ರಂಗೋಲಿ ಹಾಕ್ಲಿಕ್ಕತ್ತೀನಿ. ಹಾಗಾಗಿ ರಂಗೋಲಿನೂ ಕೊಟ್ರಾಯ್ತು ಈ ಸರಿ ಅಂತೇಳಿ. ಮೊನ್ನೆ ಒಬ್ರು ಇದೊಂದು ಪ್ರಶ್ನೆ ಕೇಳಿದ್ರಿ, ರಂಗೋಲಿ ಕೊಡ್ಲಿಕ್ಕೆ ಬರ್ತದೇನಂತೇಳಿ. ಬರ್ತದ್ರಿ, ಬೇಕಾದಂಗೆ ಬರ್ತದೆ, ಕೊಡ್ರಿ. ಮತ್ತು ಎಲ್ರಿಗೂ ಬ್ಲೌಸ್ ಪೀಸ್ ಚಲೋ ಅವ್ರು ಹೊಲಿಸ್ಗಳು ಹಾಗೆ ತೊಗೊಂಡು ಬಂದಿದ್ದೀರಿ. ಎಷ್ಟು ಮಂದಿ ಹೊಲಿಸ್ಕೋತಾರಿಲ್ಲ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಚಲೋ. ನನ್ನ ಕೈಲೇ ಆಗಿದ್ದನ್ನು ಕೊಟ್ಟೇನಿ. ನಮ್ಮ ಕೈಲೇ ಆಗಿದ್ದನ್ನು ಕೊಡೋದು, ಹೌದಿಲ್ರಿ. ಅನಾರಸ ಎಲ್ರಿಗೂ ಎರಡೆರಡರೆ ಮುಟ್ಲಿ. ಮತ್ತು ಅಚಾರ ಇನ್ನೊಬ್ರು ಅಚಾರು ಮತ್ತು ನಮ್ಮ ಅಣ್ಣನಿಗೆ 33 ಕಳಿಸಿದೆ. ಈಗ 33 ಮಂದಿಗೆ ಆದರೂ ಎರಡೆರಡು ಅನಾರಸ ಮುಟ್ಲಿ ಅಂತ ತಿಳ್ಕೊಂಡು ನಾನು ಎಲ್ಲ ಅಡಿಕೆ ಎಲೆ ತೊಗೊಂಡು ಬಂದು ಅದರೊಳಗೆ ಇಡ್ಲಿಕ್ಕೆ ಅನುಕೂಲ ಆಗ್ತದಲ್ರಿ, ಚಲೋ ಆಗ್ತದೆ. ಹಾಗಾಗಿ ಅಷ್ಟು ಇಡ್ಲಿಕ್ಕತ್ತೀನಿ ನೋಡ್ರಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ನನಗೆ ನಾಳೆ ಭಾಳ ಈಸಿ ಆಗ್ತದೆ ರೀ. ಏನು ಅಂತಂದ್ರೆ ನಾಳೆ ತುಳಸಿ ಇಡೋದು, ಅದರೊಳಗೆ ಕೃಷ್ಣನಿಟ್ಟು ಸಂಕಲ್ಪ ಮಾಡಿ ಕೊಟ್ಟು ಬಿಡೋದು. ಅಷ್ಟು ಈಸಿ ಮಾಡ್ಕೊಳ್ಳಿಕ್ಕೆ ನಾನು ಈಗೆಲ್ಲ ಹಾಕಿ ಇಡ್ಲಿಕ್ಕತ್ತೀನಿ. ಇಷ್ಟೆಲ್ಲ ಹಾಕಿ ಇಟ್ಟ ಮೇಲೆ ವಿಡಾ ಕಟ್ತೀವಿ. ವಿಡಾ ಅಂದರೆ ಏನು ಅಂತಿರ್ತೀರಿ ಒಬ್ಬೊಬ್ಬರು. ಎಲೆ ಅಡಿಕೆ ಸುಣ್ಣ ಎಲ್ಲ ಹಚ್ಚಿ ಪಾನ್ಪಟ್ಟಿ ಅಂತಂತಾರೆ ಒಬ್ಬೊಬ್ಬರು. ವಿಡಾ ಅಂತ ಹೆಚ್ಚಾಗಿ ಕರೆಯೋದು. ವಿಡಾ ಕಟ್ಟಿ ಅವನ್ನ ಎರಡೆರಡು ಭಾಳ ಅಂದ್ರೆ ಭಾಳ ಚಲೋ ರೀ ಅದು. ಹಾಗಾಗಿ ವಿಡಾ, ದಂಪತಿ ವಿಡಾ ಅಂಥೇಳಿ ಹೇಳ್ತೀವಿ. ಅವನ್ನ ಕಟ್ಟಿ ಇಡ್ತೀನಿ ನೋಡ್ರಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂದ್ರೆ ವಿಡಾ ಕಟ್ಟಿ ಪ್ಯಾಕ್ ಮಾಡಿ ಇದ್ರೊಳಗೆ ಇಟ್ಟೆ ಅಂತಂದ್ರೆ ನಾಳೆ ನಾನು ಬರೀ ತುಳಸಿ ಮತ್ತು ಕೃಷ್ಣನಿಟ್ಟು ಸಂಕಲ್ಪ ಮಾಡಿ ಕೊಟ್ಬಿಡೋದು. ಅಷ್ಟ ಕೆಲಸ ನೋಡ್ರಿ ನಂದು.
ಇಷ್ಟೆಲ್ಲ ವಿಡ ಕಟ್ಟಿಯೋದು ಎಲ್ಲ ಆದ್ಮೇಲೆ ರೀ ಮುಂದೆ ಮಂತ್ರಾಕ್ಷತೆ ಎರಡೂ ಮಂತ್ರಾಕ್ಷತೆ ಮಾಡೇ ಬಿಡ್ತೀನಿ ರೀ ಮಾಡು ಕೈಲೇ ನೋಡ್ರಿ. ಅರಿಶಿನ ಮತ್ತು ಸುಣ್ಣ ಹಾಕಿ ರಾಯರಿಗೆ, ಮತ್ತು ಅರಿಶಿನ ಕುಂಕುಮ ಸ್ವಲ್ಪ ತುಪ್ಪ ಹಾಕಿ ಲಕ್ಷ್ಮೀನಾರಾಯಣರು ಎಲ್ಲ ದೇವತೆಗಳಿಗೆ ಬರ್ತದೆ. ಇದೇನದಲ್ಲ ಅರಿಶಿನ ಮತ್ತು ನಾನು ರಾಯರ ಮಠದೊಳಗೆ ಕೇಳಿ ಬಂದದ್ದದ. ಈಗಾಗಲೇ ನಾವು ಒಮ್ಮೆ ಮಾಡಿದಾಗ ಒಬ್ರು ಯಾರೋ ಕಮೆಂಟ್ ಹಾಕಿದ್ರಿ, ಹಿಂಗೆ ಮಾಡೋದಲ್ಲ ನಾವು ಹಿಂಗೆ ಮಾಡ್ತೀವಿ ಅಂತ. ಒಂದೊಂದು ಸೈಡ್ ಒಂದೊಂದು ಪದ್ಧತಿ ಇರ್ತಾವೆ. ನಿಮಗೆ ಹೆಂಗೆ ಗೊತ್ತದನೋ ಅದನ್ನು ಮಾಡಿರಿ. ಬಟ್ ನಾನೇನು ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಿರ್ತೀನಿ. ಅದಕ್ಕೆ ಇಷ್ಟು ನೋಡ್ರಿ, ಎಷ್ಟು ಕೆಲಸ ಇರ್ತಾವ ಅಂತಂದ್ರೆ ಮನೆ ಒಳಗೆ ಎಷ್ಟು ಮಂದಿ ಆದರೂ ಸಾಲಂಗಿಲ್ಲ ರೀ. ಅದಕ್ಕೆ ಎಲ್ಲರೂ ಈಗಿನವರು ಏನೂ ಇದೆಲ್ಲ ಬೇಡ ಬೇಡ ಗೋಸ್ ಅಂತ ತಿಳ್ಕೊಂಡು ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ. ಖರೆ ಅದು ನಮಗಂತೂ ಈ ಸರಿ ಭಾಳ ಅನ್ನಿಸ್ತ್ರಿ. ನಾವು ನೆಕ್ಸ್ಟ್ ಟೈಮ್ ಏನು ಕಾಂಟ್ರಾಕ್ಟ ಕೊಟ್ಬಿಡ್ಬೇಕು ಏನರ ಫಂಕ್ಷನ್ ಮಾಡಿದ್ರ ಅಂಥೇಳಿ. ಯಾಕಂದ್ರೆ ಮನೆ ಒಳಗೆ ಇಂಥವೆಲ್ಲ ನಾವು ಸ್ವಂತ ಮಾಡ್ತೀವಿ, ಸಾಮಾನು ಕೊಟ್ಟು ಎಲ್ಲ ಮಾಡಿಸ್ತೀವಿ ಅಂತಂದ್ರೆ ನಾವು ಮನೆಯೊಳಗೆ ಮಂದಿ ಭಾಳ ಬೇಕಾಗ್ತದೆ, ಓಡಾಡೋರು ಭಾಳ ಬೇಕಾಗ್ತದೆ. ಮತ್ತು ಅದರೊಳಗೂ ನಾವು ಅಷ್ಟರೂ ಕೆಲಸಕ್ಕೆ ಹೋಗೋರಾಗ್ತೀವಿ. ಮತ್ತು ರಜಾ ಸಿಗಬೇಕು, ಅದನ್ನೂ ಮಾಡಿ ಅಂದ್ರೆ ಇನ್ನೂ ಕಷ್ಟ ಆಗ್ತದೆ. ಹೌದಿಲ್ರಿ? ನೋಡಿದ್ರಲ್ಲ ಮುಂದಿನ ತಯಾರಿ ವಿಡಿಯೋ ಹೆಂಗಿತ್ತು ಅಂದರೆ ನಮ್ಮ ಮನೆಯೊಳಗೆ ಪವಮಾನ ಹೋಮದ್ದು ಮತ್ತು ರಾಯರ ಅಷ್ಟೋತ್ತರದ ವಿಡಿಯೋ ಇವೆಲ್ಲ ಅಂದರೆ ಪೂರ್ವ ತಯಾರಿಗಳು ಒಂಚೂರು ಕ್ಲಿಪ್ಸನ್ನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದೆ. ಮತ್ತು ಇನ್ನೂ ಹಗಲೆಲ್ಲ ಒಂದು ಕ್ವಶನ್ ಬರ್ತದೆ, 4 ಸೋಮವಾರ ಮಾಡಿ ನಾವು ಮುಗಿಸ್ಬೇಕು ಯಾವಾಗ ಅಂತ. ಸೋಮವಾರ 4 ಮುಗಿಸಿದ್ರಿ, ನೆಕ್ಸ್ಟ್ ಡೇ ಮಂಗಳವಾರ ನೀವು ಬ್ರಾಹ್ಮಣ ಮುತ್ತೈದಿ ಊಟಕ್ಕೆ ಹಾಕಿ ಅವಾಗೇನದ ಅಡುಗೆ ಎಲ್ಲ ನೈವೇದ್ಯ ಮಾಡಿ ವಿಸರ್ಜನೆ ಮಾಡೋದು ನೋಡ್ರಿ. ಇಷ್ಟಿರ್ತದೆ. ನೀವು ಮತ್ತೆ ಕ್ವಶನ್ ಕೇಳಿಕ್ಕೆ ಹೋಗಬೇಡ್ರಿ. ಅದೇ ಕ್ವಶನ್ ಸಾಕಷ್ಟು ಸರಿ ಹೇಳಿನಿ, ಆ ವಿಡಿಯೋ ನೀವು ನೋಡಿರಂಗಿಲ್ಲ. ಹೀಗಾಗಿ ಮತ್ತೆ ಅದೇ ಕ್ವಶನನ್ನು ಹಾಕಿರಿ ಅಂತ ಅನ್ಕೋತೀನಿ. ಇರಲಿ, ನಿಮ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, 2 ಮಂತ್ರಾಕ್ಷತೆ ರೆಡಿ ಆದು. ಕಲರ್ ಅಂತೂ ಅಷ್ಟು ಸೂಪರಾಗಿ ಬಂದಾವ, ಭಾಳ ಚಂದ ಕಲರ್ ಬಂದಾವ. ಹೌದಿಲ್ರಿ? ಈ ಕಡೆ ರಾಯರಿಗೆ ಮಾಡಿದ ಮಂತ್ರಾಕ್ಷತೆ ಮತ್ತು ಲಕ್ಷ್ಮೀನಾರಾಯಣರಿಗೆ ಮಾಡಿದ ಮಂತ್ರಾಕ್ಷತೆ ಎರಡೂ ಕಲರೂ ಅಷ್ಟು ಚಂದ ಬಂದಾವ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.